ನಮಸ್ಕಾರ. ನಾನು ನಿಮ್ಮ ಸವಿತಾ. ವೆಲ್ಕಮ್ ಟು ಸವಿತಾ ನೀಸು ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ದಿವಸ ನಿಮಗೆ ಮ್ಯಾಂಗೋ ಪಿಕಲ್ಸ್ ಮಾಡೋದು ದಿಢೀರಾಗಿ ಅಂದರೆ ಸಡನ್ನಾಗಿ ಮಾಡೋ ಅಂಥ ಮ್ಯಾಂಗೋ ಪಿಕಲ್ಸನ್ನು ತೋರಿಸ್ತಾ ಇದ್ದೀನಿ. ಭಾಳ ಸ್ಟೋರೇಜ್ ಮಾಡ್ಕೊಳಕ್ಕಲ್ಲ, ಅದು ಇವಾಗ ಸೀಸನ್ ಶುರುವಾಗಿದೆಯಲ್ಲ, ಜಸ್ಟ್ ತಗೊಂಡು ಜಸ್ಟ್ ಕಟ್ ಮಾಡಿ ಜಸ್ಟ್ ಹಂಗೆ ಉಪ್ಪು ಖಾರ ಹಾಕೊಂಡು ಹಾಗೆ ತಿಂದು ಎಂಜಾಯ್ ಮಾಡೋ ಅಂಥ ಉಪ್ಪಿನಕಾಯಿನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ನಾನೇನೇನೆಲ್ಲ ಸೇರಿಸಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಅಂತೇಳಿ ತೋರಿಸ್ಕೊಡ್ತೀನಿ. ಹಾಗೇನೆ ಟೇಸ್ಟ್ ಕೂಡ ಮಾಡಿ ಹೇಳ್ತೀನಿ. ನಾನಿವಾಗ ಯುಗಾದಿ ಹಬ್ಬದ ಸೀಸನ್ನಲ್ಲೇ ಈ ಮಾವಿನಕಾಯಿ ಜಾಸ್ತಿ ಬರೋದ್ರಿಂದ ನಾನಿವತ್ತು ಮಾವಿನಕಾಯ್ದು ಹಸಿ ಉಪ್ಪಿನಕಾಯಿ, ಮಕ್ಕಳು ಪ್ಲೇಟಲ್ಲಾದರೂ ತಿನ್ಬೋದು, ತಿಂಡಿಗೆ ಜೊತೆಗೆ ತಿನ್ಬೋದು, ಊಟದ ಜೊತೆ ತಿನ್ಬೋದು, ಆ ಥರ ಒಂದು ದಿಢೀರಾಗಿ ಮಾಡ್ತಕ್ಕಂಥ ಮಾವಿನಕಾಯಿ ಉಪ್ಪಿನಕಾಯನ್ನು ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಯಾವುದೇ ಥರವಾದ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ, ನೀರು ಥರ ತೇವಾಂಶ ಇಲ್ದಿರೋ ಹಾಗೆ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಇವಾಗ ಮಾವಿನಕಾಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಮಾವಿನಕಾಯಿ ತೊಳೆದು ನೀರೆಲ್ಲ ಒರೆಸಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿರಿ, ನಾನು ಒಂದು 4 ಗಡ್ಡೆ ಬೆಳ್ಳುಳ್ಳಿನ, ನಾಟಿ ಬೆಳ್ಳುಳ್ಳಿ, ಇದು ದೊಡ್ಡದಾಗಿರೋದು ಮಾತ್ರ ರ್ಯಾಪರ್ ತೆಗೆದಿದ್ದೀನಿ, ಚಿಕ್ಕದನ್ನು ಹಾಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಮೊದಲು ನಾನು ಸ್ವಲ್ಪ ಹಿಂಗೆ ಹಾಕ್ತೀನಿ, ಒಂದು ಅರ್ಧ ಚಿಟಿಕೆ ಅಂದ್ಕೊಳ್ಳಿ, ಒಂದು ಚಿಟಿಕೆ ಹಿಂಗನ್ನು ಸೇರಿಸ್ತೀನಿ. ಹಾಗೆಯೇ ಇದಕ್ಕೆ ಎಷ್ಟು ಉಪ್ಪು ಬೇಕು, ನಾನು ಇದಕ್ಕೆ ಒಂದು 3.5 ಚಮಚ, ತುಪ್ಪದ ಚಮಚದಲ್ಲಿ ಒಂದು 3.5 ಚಮಚದಷ್ಟು ಉಪ್ಪನ್ನು ಸೇರಿಸ್ತೀನಿ. ಮಾವಿನಕಾಯಿಗೆ ಉಪ್ಪಿದ್ರೇ ಅದು ಉಪ್ಪಿನಕಾಯಿ ಅನ್ನಿಸ್ಕೊಳ್ಳೋದು, ಹಂಗಾಗಿ ಸ್ವಲ್ಪ ಉಪ್ಪು ಇರಬೇಕು ಇದಕ್ಕೆ. ಇವಾಗ ನಾನು ಇದಕ್ಕೆ ಖಾರ ಪುಡಿನೂ ಸೇರಿಸ್ತೀನಿ. 4 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ನಾನು, ಹಾಗೆ ಸೇರಿಸ್ತೀನಿ. ನೋಡಿ, ನಾನು ಒಗ್ಗರಣೆ ಹಾಕಿ ಅದರಲ್ಲೆಲ್ಲ ಮಾರ್ಕ್ಸಲ್ಲ. ಮಾವಿನಕಾಯಿ ಸ್ವಲ್ಪನೂ ಬಾಡಿದ್ರೂ ಟೇಸ್ಟ್ ಹೋಗ್ಬಿಡುತ್ತೆ, ಹಸಿದು ನಮಗೆ ಸಿಗೋದಿಲ್ಲ ರುಚಿ, ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಹಾಗೆಯೇ 1-2 ಸ್ಪೂನು ಸಾಸಿವೆ, 1 ಸ್ಪೂನು, ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಈ ಸೀಸನ್ನೇ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ, ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡೋದ್ರಿಂದನ 1 ಟೀ ಲೋಟ ಮೆಂತ್ಯ, 1 ಟೀ ಲೋಟ ಸಾಸಿವೆನ ಬಿಸಿ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ 1-2 ಟೇಬಲ್ ಸ್ಪೂನು ಆ ಪುಡಿನ ಹಾಕ್ತೀನಿ. ಮಾವಿನಕಾಯಿದು ಏನೇ ಪದಾರ್ಥ ಮಾಡಿರಿ, ನೀವು ಹುಳಿ ಪದಾರ್ಥ, ಮಜ್ಜಿಗೆದು ಏನಾದರೂ ಮಾಡಿರಿ, ಸಾಸಿವೆ ಮೆಂತ್ಯ ಬಿದ್ರೇ ಅದಕ್ಕೆ ರುಚಿ ಜಾಸ್ತಿ ಅಂತ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ 1 ಚಿಟಿಕೆ ಹಿಡಿಯೋಷ್ಟು ಸ್ಪೂನಲ್ಲಿ 2 ಚಿಟಿಕೆಯಷ್ಟು ಉಪ್ಪನ್ನು, ಇದು ಅರಿಶಿನ ಪುಡಿಯನ್ನು ನಾನು ಹಾಕ್ಕೊತಾ ಇದ್ದೀನಿ. ಇದಷ್ಟನ್ನು ಒಂದು ಸರಿ ಮಿಕ್ಸನ್ನು ಮಾಡ್ತೀನಿ, ಹೀಗೆ ಮಾಡ್ತೀನಿ. ಇದಕ್ಕೆ ನಾನು ಒಂದು 3-4 ಟೇಬಲ್ ಸ್ಪೂನು, ಹಾಗೆಯೇ ಒಂದು 3-4 ಟೇಬಲ್ ಸ್ಪೂನು ಎಣ್ಣೆನ ನಾನು ಬಿಸಿ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಆರಿದೆ, ಸ್ವಲ್ಪ ತಣ್ಣಗಾದ ಮೇಲೂ ಹಾಕ್ಬೋದು ಅಥವಾ ಅರ್ಧ ಆರಿದ ಮೇಲೆ ಆದ್ರೂ ಹಾಕ್ಕೋಬೋದು. ಇದಕ್ಕೆ ಸೇರಿಸ್ತೀನಿ. ಇದನ್ನ ಒಂದ್ಸರಿ ನೀಟಾಗಿ ಎಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೆಳಗಿಟ್ರೂ ಕೂಡ ಒಂದು 15 ಡೇಸು ಇರುತ್ತೆ, ಯಾಕಂತ ಇದರಲ್ಲಿ ಮಾವಿನಕಾಯಿ ಉಪ್ಪು ಸೇರಿದ ತಕ್ಷಣ ನೀರು ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಹಂಗಾಗಿ ನಾನು ಇದನ್ನು ಒಣಗಿಸಿಲ್ಲ ಅಲ್ವಾ, ಹಸಿ ರಸ ಇರುತ್ತೆ ಇದರಲ್ಲಿ, ಹೀಗಾಗಿ ಒಂದು 15 ಡೇಸ್ ನೀವು ಕೆಳಗಡೆ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ತಿಂಗಳಾನ್ಗಟ್ಲೆನೂ ಇದನ್ನು ಇಟ್ಕೋಬೋದು. ನೋಡಿ, ಇದೇ ಹಸಿ, ಮತ್ತು ಇದು ಮಾವಿನಕಾಯಿ ನೀರು ಬಿಟ್ಕೊಳ್ಳುತ್ತೆ, ಅದು ಹಸಿ ಸೇರಿ ಇದು ನೀರು ಹೊಡ್ಕೊಳ್ಳುತ್ತೆ, ಮತ್ತು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನು ಮಾಡ್ತಾಯಿದ್ದೀನಿ, ನನಗೆ ಬಾಯಲ್ಲಿ ನೀರು ಉರ್ತಾ ಇದೆ. ಸೀಸನ್ನಲ್ಲಿ ಇದು ಫಸ್ಟ್ನೇ ಸರಿ ನಾನು ಈ ಹಸಿ ಮಾವಿನಕಾಯಿ ಉಪ್ಪಿನಕಾಯನ್ನು, ನಾವು ಯುಗಾದಿಯಿಂದನೇ ಮಾವಿನಕಾಯಿ ಯೂಸ್ ಮಾಡೋದು, ಹಂಗಾಗಿ ಯುಗಾದಿ ಹಬ್ಬ ಅಂತೇಳಿ ನಾವು ಮಾವಿನಕಾಯಿ ತೊಗೊಂಬಂದಿದ್ನಲ್ಲ, ಅದ್ರ ಪ್ರಯುಕ್ತವಾಗಿ ಕೂಡ ನಾನು ನಿಮಗೆ ಇದನ್ನು ಸ್ಪೆಷಲ್ಲಾಗಿಯೇ ಬರೀ ಉಪ್ಪಿನಕಾಯಿನೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮಾಡ್ಕೊಳ್ಳೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೇನೋ, ನನ್ನ ಸ್ಟೈಲಲ್ಲಿ ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡಿ ಮಾಡ್ಕೊಂಡು ನೋಡ್ತೀರಾ ಅಂತ ಹೇಳಿ. ನೋಡಿರಿ, ಈ ಥರ ಆಗುತ್ತೆ. ಹೊರಗಿಟ್ರೆ ಒಂದು 15 ಡೇಸ್ ಇಡ್ಬೋದು, ಫ್ರಿಜ್ಜಿಗೆ ಇಟ್ಟರೆ ತಿಂಗಳಾನ್ಗಟ್ಲೆ ಇಟ್ಕೋಬೋದು. ಇದೆಲ್ಲ ನಾಳೆ ಅನ್ನೋಷ್ಟೊತ್ತಿಗೆಲ್ಲ ಉಪ್ಪು ಖಾರ ಎಲ್ಲ ಕುಡ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡ್ಕೊಳ್ಳಿ. ನೋಡಿ, ಎಲ್ಲ ನೀರು ಬಿಟ್ಕೊಂಡು ತುಂಬ ರಸವತ್ತಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಎಷ್ಟು ಡ್ರೈ ಆಗಿತ್ತು ನಾನು ಮಾಡಬೇಕಾದ್ರೆ, ಇವಾಗ ಎಷ್ಟು ಚೆನ್ನಾಗೆಲ್ಲ ನೀರು ಬಿಟ್ಕೊಂಡಿದೆ ನೋಡಿ, ಉಪ್ಪು ಹಾಕಿದ್ದೀವಲ್ವಾ. ಇವಾಗ ಇದು ಟೇಸ್ಟ್ ಹೆಂಗೆ ಬಂದಿದೆ ಅಂತೇಳಿ ನಾವು ನೋಡೋಣ. ಒಂದು ಪೀಸ್ ತಿಂದು ನೋಡಿ ಹೇಳ್ತೀನಿ ನಾನು ನಿಮಗೆ. ತುಂಬ ಚೆನ್ನಾಗಿದೆ, ಮೆಂತ್ಯ ಸಾಸಿವೆ ಘಮ ತುಂಬ ರುಚಿಯಾಗಿದೆ. ಒಂಚೂರು ಉಪ್ಪು ಹಾಕಬೇಕು ಅನ್ಸುತ್ತೆ ನನಗೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ, ನಡೆಯುತ್ತೆ, ಹಾಕ್ಬೋದು ಆಮೇಲೂ ಕೂಡ. ತುಂಬ ಚೆನ್ನಾಗಿ ಬಂದಿದೆ.
ಮಾಡಿ ನೋಡ್ಕೊಳ್ಳಿ. ದಿಢೀರಾಗೆ ಇದನ್ನ ಹೊರಗಡೆ ಒಂದು ಸ್ವಲ್ಪ ದಿವಸ ಇಡ್ಬೋದು, ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳಾನ್ಗಟ್ಲೆ ಇಟ್ಕೋಬೋದು. ಇದು ದಿಢೀರ್ ಮಾಡ್ಕೋಣ ಅಂಥದ್ದು. ಬಾಯಲ್ಲಿ ನೀರು ಉರ್ತಾ ಇದೆ ಮಾವಿನಕಾಯಿ ನೋಡಿದ ತಕ್ಷಣ ಅಂದರೆ ತಂದು ಕಟ್ ಮಾಡಿ ಫಟಾಫಟ್ ಅಂತ ಮಾಡ್ಕೊಂಡು ಮುಗಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್, ಮತ್ತೆ ಸಿಗೋಣ.